2006ರಲ್ಲಿ ಕುಮಾರಸ್ವಾಮಿ ಅವರು 4 ಟೌನ್ಶಿಪ್ ಅಂತ ಮಾಡಿದ್ರು. 4ರಲ್ಲಿ ನಮ್ದೊಂದು ಗಂಟೆ ಹಾಕ್ಬಿಟ್ಟು ಅವೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಇಳಿದ್ಬಿಟ್ರು. ಇಳಿದಾಗ DLF ಬಂದು 50 ಎಕರೆ ಜಮೀನು ತಗೊಂಡ್ರು. ಏತಕ್ಕೆ ತಗೊಂಡ್ರು? ಅವರು ಅದಕ್ಕೋಸ್ಕರ ತಗೊಂಡ್ರು. ಲಾಸ್ಟ್ಗೆ DLF ದುಡ್ಡು ಹಾಕ್ಸ್ಕೊಂಡ್ರು 300 ಕೋಟಿ 400 ಕೋಟಿ. ಅವ್ರಿಗೆ 16 ವರ್ಷ ಅವ್ರಿಗೂ ಅಲ್ಸಿದ್ರು. ಇಷ್ಟೆಲ್ಲ ಹಿಂಸೆ ಕೊಟ್ಟು ನಾವು 25 ವರ್ಷ ಅವ್ರಿಗೋಸ್ಕರ ಗೆದ್ದಿದ್ದೀವಿ. ನಾವು ಅವ್ರಿಗೆ ಗೆದ್ಕೊಂಬಂದಿರೋದೇಕ. ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ವಿಧಾನಸೌಧ ಮೇಲೆ ಕತ್ತಿದ್ರು ನಾವೆಲ್ಲ, ನಮ್ಮೂರವರೆಲ್ಲ, ಹೊಸೂರಿನವರೆಲ್ಲ. ಇಷ್ಟೆಲ್ಲ ಮಾಡಿದ್ರು ಅವ್ರಿಗೆ ಒಂಚೂರು ಕರುಣೆ ಇಲ್ಲ. ಯಾಕೆ ಬಂದು ಈಗ ರೈತರಿಗೆ ಎತ್ಕಟ್ಟಿ ಯಾಕೆ ಹಿಂಸೆ ಕೊಡ್ತಾವ್ರೆ? ಒಳ್ಳೆ ಕೆಲಸ ಆಗೋದಕ್ಕೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ಒಳ್ಳೆ ಬೆನಿಫಿಟ್ ಅವ್ರು 40% ಕೊಡ್ತೀವಿ ಅಂದಿರು, ಇವ್ರು 50% ಕೊಡ್ತಾವ್ರೆ. ಒಳ್ಳೆ ಬೆನಿಫಿಟ್ ಕೊಡ್ತಾವ್ರೆ. ರೇಷ್ಮೆ ಗಿಡಕ್ಕೆ 14 ಲಕ್ಷ ರೂಪಾಯಿ 1 ಎಕರೆ ಕೊಡ್ತಾವ್ರೆ. ಬಾಳೆ ಗಿಡಕ್ಕೆ 11 ಲಕ್ಷ ರೂಪಾಯಿ 1 ಎಕರೆ ಕೊಡ್ತಾವ್ರೆ. 2 ಕೋಟಿ ಮೇಲೆ 2.25 ಕೋಟಿ ಗಂಟೆ 1 ಎಕರೆ ದುಡ್ಡು ಕೊಡ್ತಾವ್ರೆ. ದುಡ್ಡು ತಗೊಳ್ಳೋರಿಗೆ ಸೈಟ್ ತಗೊಳ್ಳೋರು 50% ಸೈಟ್ ಕೊಡ್ತಾವ್ರೆ. ಯಾಕೆ ಹಿಂಗೆ ಮಾಡ್ತಾವ್ರೆ ಗೊತ್ತಿಲ್ಲ. ಈಗ ಬೇಕಾದಷ್ಟು ರೈತರು ಎಲ್ಲ ಮಾರ್ಕೊಂಡು ಪಾಪ ಕಷ್ಟಕ್ಕೆ ಮಾರೋರು. ಸುಖಕ್ಕೆ ಯಾರು ಮಾರಲ್ಲ. ಎಲ್ಲ ಬೆಳೆಯಕ್ಕಾಗಲ್ಲ, ಜೀವನ ಮಾಡ್ಬೇಕು, ಎಲ್ಲ ಕಷ್ಟಕ್ಕೆ ಮಾರೋದು. ಈಗ ಇವ್ರು ಬಂದು ನಿಲ್ಸಿದ್ರೆ ಇನ್ನಿರೋದು ಸ್ವಲ್ಪ ಎಲ್ಲ 30 ಲಕ್ಷ 40 ಲಕ್ಷ 50 ಲಕ್ಷ ಇರೋದು ಮಾರ್ಕೊಂಡ್ಬಿಡ್ತಾರೆ. ದಯಮಾಡಿ ಕುಮಾರಸ್ವಾಮಿ ಅವರೇ ವಿಧಾನಸೌಧಕ್ಕೆ ಹೋಗಿ ಕುಂತಿ ಮಾತಾಡಿ ಈ ಟೌನ್ಶಿಪ್ ಆಗುವಂಗೆ ಮಾಡಿ ನಮ್ಮ ರೈತರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊತೀನಿ ಸಮೇಶ್. ಇನ್ನು ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆಯ ಭೂಸ್ವಾಧೀನದ ಪರವಾಗಿರುವ ರೈತ ಮುಖಂಡರುಗಳು ಸೇರಿ ಸಭೆ ಮಾಡಿದಾಗ ನಾವು ಈ ಯೋಜನೆ ಪರವಾಗಿದ್ದೀವಿ ಅಂದ್ರೆ ದೇಶದ ಇತಿಹಾಸದಲ್ಲಿಯೇ ಭೂಸ್ವಾಧೀನ ಬೇಕು ಅಂತ ಹೋರಾಟಕ್ಕೆ ಕೂತಿರುವುದು ನನ್ನ ಕಂಡ ಮಟ್ಟಿಗೆ ನಾವೇ ಮೊದಲು ಅನ್ನಿಸ್ತೀವಿ. ತಾವುಗಳು ಇದರ ಬಗ್ಗೆ ಯೋಚನೆ ಮಾಡಬೇಕು. ಭೂಸ್ವಾಧೀನ ವಿರೋಧವಾಗಿ ಎಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟ ಮಾಡ್ತಾರೆ. ಭೂಸ್ವಾಧೀನದ ಪರವಾಗಿ ನಾವು ಹೋರಾಟ ಮಾಡ್ತಿದೀವಿ ಅಂದ್ರೆ 20 ವರ್ಷಗಳ ನಮ್ಮ ವನವಾಸ ರೆಡ್ ಝೋನ್ ಎಂಬ ಭೂತ ಹೇಗೆ ಇದೆ ಅನ್ನೋದು ತೋರಿಸ್ಕೊಡ್ಬೇಕು. ಯಾಕಂದ್ರೆ ಕೇವಲ ಹಸಿರು ಪ್ರದೇಶ ಮಾತ್ರ ತೋರಿಸಿ 50% ರಿಂದ 60% ಒಣ ಪ್ರದೇಶವನ್ನು ಸಹ ತಾವುಗಳು ಈ ಯೋಜನೆಯ ಪರವಾಗಿ ತೋರಿಸಬೇಕು ಅಂತ ತಮ್ಮಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ಈ ರೈತರು ಭೂಮಿಯನ್ನು ಕಳೆದುಕೊಳ್ಳಲು ನಾವು ಸಹ ಸಿದ್ಧ ಇದ್ದೀವಿ ಅಂತ ಹೇಳಿದ್ರೆ ಈ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಯಾವ ರೀತಿಯಾಗಿದೆ, ರೈತರು ಯಾವ ಕಷ್ಟದಿಂದ ಈ ಭೂಮಿ ಕಳ್ಕೋಬೇಕು ಅಂತ ಮುಂದೆ ಬಂದಿದ್ದಾರೆ ಎಂಬುದನ್ನು ಈ ಮನಗಣಬೇಕು. ನೀವು ಸಹ ಈ ಎಲ್ಲ ಮೂಲ ಕಾರಣಕ್ಕೆ ವಿರೋಧ ಪಕ್ಷ ಕಾರಣವಾಗಿದೆ. ಏನು ರಾಜಕೀಯ ಕೆಸರಾಟಕ್ಕಾಗಿ ಇಲ್ಲಿ ಬಂದು ರೈತರನ್ನು ಎತ್ತುಕಟ್ಟಲು ಮಾಡ್ತಿದ್ದಾರೆ. ನಾವು ಯೋಜನೆಯ ಪರವಾಗಿ ಯಾಕಿದ್ದೀವಿ ಅಂದ್ರೆ ನಮ್ಮ ಇಲ್ಲಿ ರೈತರು ಈ ವನವಾಸದಿಂದ ಮುಕ್ತಿಗೊಳ್ಬೇಕು, ಈ ರೆಡ್ ಝೋನ್ ಎಂಬ ಭೂತದಿಂದ ಅಂತ್ಯಗೊಳ್ಬೇಕು ಅಂತ ನಾವು ಇಲ್ಲಿ ಕೂತಿದ್ದೀವಿ ಸ್ವಾಮಿ. ಈ ಯೋಜನೆಯು ರೈತರಿಗೆ ಪೂರಕವಾಗಿದೆ. ಏನು ಇಲ್ಲಿ ದೀನದಲಿತರು, ಬಡವರು ಎಲ್ಲರಿಗೂ ಒಂದೇ ರೀತಿಯ ದರವನ್ನು ನಿಗದಿ ಮಾಡಿದ್ದಾರೆ. ರಸ್ತೆ ಇರ್ಬೋದು, ರಸ್ತೆ ಇಲ್ಲದೆ ಇರ್ಬೋದು, ಎಲ್ಲರಿಗೂ ಸಹ ಏಕಪಕ್ಷೀಯವಾಗಿ ಒಂದೇ ರೀತಿಯ ದರವನ್ನು ನಿರ್ಧಾರ ಮಾಡಿದ್ದಾರೆ. ಈ ಯೋಜನೆ ಪೂರಕವಾಗಿದೆ. ಮತ್ತೆ ನಾವು ಸರ್ಕಾರದ ಪರವಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ, ಕೂಡಲೇ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿ ನಮಗೆ ಪರಿಹಾರವನ್ನು ನೀಡಬೇಕು. ಮತ್ತು ಅಂತಿಮ ಅಧಿಸೂಚನೆ ವಿಳಂಬವಾಗುತ್ತಿದೆ. ಸರ್ಕಾರವನ್ನು ಮತ್ತು GBDA ಅಧಿಕಾರಿಗಳನ್ನು ಸಹ ಒತ್ತಾಯಿಸ್ತಾ ಇದ್ದೀವಿ. ನೀವು ಕೂಡಲೇ ಅಂತಿಮ ಅಧಿಸೂಚನೆ ಹೊರಡಿ ನಮಗೆ ಪರಿಹಾರವನ್ನು ನೀಡಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತು ಶಾಸಕರ ಜೊತೆ ನಾವು ಭೂಸ್ವಾಧೀನಕ್ಕೆ ಪರವಿರುವ ರೈತರು ಎಲ್ಲ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.